అమూల్ పాకులు ఇడలేదు ఆడుంటా చూడండి ఆడో ఈడో ಇದೇ ಟಿ ಟೀ ಅಂಗಡಿ ಇದೆನಾ ಇವತ್ತೇನು ಇಟ್ಟಿಲ್ವ ಟೀ ಅಂಗಡಿ ಹೌದಾ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಲ್ಲಿ ಬೇರ್ಕೂರು ಹೋಬಳಿ ಅಂದರೆ ಬೇರ್ಕೂರಲ್ಲೇ ನಡೆದಿರುವಂಥ ಒಂದು ಘಟನೆ. ಈ ಒಂದು ಬೇರ್ಕೂರು ಗ್ರಾಮದಲ್ಲಿ ಒಂದು ಮಹಿಳೆಯರು ಒಂದು ಚಿಕ್ಕದಾದಂಥ ಒಂದು ಟೀ ಅಂಗಡಿನ ಇಟ್ಕೊಂಡಿರ್ಬೇಕಾದ್ರೆ ಇಲ್ಲೊಬ್ಬ ವ್ಯಕ್ತಿ ಬಂದು ನಮ್ಮ ತಾಯಿಗೆ ಹುಷಾರಿಲ್ಲ, ಹಾಗಾಗಿ ಅವ್ರು ಹಾಸ್ಪಿಟ್ಲಲ್ಲಿದ್ದಾರೆ, ಒಂದು ಅಮೌಂಟ್ನ ನಮಗೆ ಫೋನ್ಪೇ ಮಾಡಿ ನಾವು ಕ್ಯಾಶ್ ಕೊಡ್ತೀವಿ ಅಂತೇಳಿ ಈ ಅಮ್ಮ ಹತ್ರ ಕೇಳ್ತಾರೆ. ಆ ಮಾತು ಕೇಳಿದಾಗ ಬನ್ನಿ ಆ ಮಾತು ಕೇಳಿದಾಗ ಇವರು ಸರಿ ಅಂತ ಹೇಳ್ಬಿಟ್ಟು ಆ ಒಂದು ವ್ಯಕ್ತಿಗೆ 90,000 ರೂಪಾಯಿನ ಫೋನ್ಪೇ ಮಾಡ್ತಾರೆ. ಆ ಒಂದು ವ್ಯಕ್ತಿ ಏನು ಮಾಡ್ತಾನೆ 90,000 ರೂಪಾಯಿ ಕ್ಯಾಶು ಇವ್ರು ಕೇಳಿ ಕೊಡ್ತಾರೆ. ಅಲ್ಲಿಗೆ ಕ್ಲಿಯರ್ ಆಯಿತು. ಕ್ಲಿಯರ್ ಆದಮೇಲೆ ಮತ್ತೆ ಏನು ನಡೀತು ಅನ್ನೋದು ಈಗ ಅವ್ರ ಬಾಯಿ ಮುಖಾಂತರ ನಾವು ಕೇಳೋಣ. ಹೇಳಿ ಅಮ್ಮ, ಇವಾಗ ಏನಾಯ್ತು? ಅದೇ ಸರ್ ಹಿಂಗೆ ಬಂದರು ಆಪರೇಷನ್ ಆಗಿಲ್ಲ, ಗಾಡಿ ಓಡಿಸ್ತೀನಿ ನನಗೆ, ಹಿಂಗೆ ನಮ್ಮ ತಾಯಿ ಹುಷಾರಿಲ್ಲ, ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು 90,000 ಹಾಕ್ರಮ್ಮ ಬ್ಯಾಂಕ್ ಕೊಡೋದನ್ನ ದಯವಿಟ್ಟು ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರಿಟ್ಕೊಂಡು ಹೋದ್ರಿಂದ ನಾವು ಸ್ವಲ್ಪ ಕಡಿಮೆ ಇದ್ವಿ ಹಾಕಿದ್ವಿ ಅಷ್ಟೇ. ಅವ್ನು 91,000 ಕೊಟ್ಟ. ನೀವು ಹಾಕಿದ್ದು ಎಷ್ಟು ಅವ್ರಿಗೆ? 90,000 ಫೋನ್ಪೇ ಮಾಡಿದ್ರಾ? ಬೇಡ ಅಂದರೆ ಬೇಡ ಅಂತ ಹೇಳ್ಬಿಟ್ಟು 91,000 ಕೊಟ್ಟ. ಈ ನೀವು 90,000 ರೂಪಾಯಿ ನೀವು ಅವ್ರು ಫೋನ್ಪೇ ಮಾಡಿದ್ದು ಯಾವಾಗ? 8 ತಿಂಗಳ ಮೇಲೆ 8 ತಿಂಗಳಾಯ್ತು. ಈ 8 ತಿಂಗಳಾದ್ಮೇಲೆ ಮತ್ತೆ ಏನಾಯ್ತು ಈಗ? ಮತ್ತೆ ಪೊಲೀಸರು ಬಂದು ಹಿಂಗೆ ಈ ನಂಬರ್ ನಿಮ್ಮ ಫೋನ್ ಹಿಂಗೆ ಕೊಡ್ರಿ ಅಂತ ತಗೊಂಡ್ರು. ಇಲ್ಲಿಗೆ ಬಂದಿದ್ದೀರಾ? ಇಲ್ಲಿ ಬಂದಿದ್ದೀವಿ. ತಗೊಂಡ್ಬಿಟ್ಟು ಆ ನಂಬರ್ ಹೊಡೆದು ನೀವು ಹಾಕಿದ್ದೀರಾ ನಡೀರಿ ಜಿ ಕೊಟ್ರಿ. ಯಾವ ಪೊಲೀಸರು ಹೇಳಿದ್ರ? ಅದೇ ಕಾಮಸಂದ್ರ ಅಂತ ಹೇಳ್ತು. ಕಾಮಸಂದ್ರ KGF. ನಾವು ಅಂತ ಹೇಳ್ಬಿಟ್ಟು ನಿಮ್ಮ ಕೇಸ್ ಬರ್ತಿದ್ವಿ, ನಿಮ್ಮೆಲ್ಲ ಬುಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 10 ಜೀಪು ಅಂತ ಹೇಳಿದ್ರು. ನೀವು ಕೇಳಿದ್ರ ಏನಕ್ಕೆ ಸರ್ ಅಂತ? ಏನಕ್ಕೆ ಅಂತ ಹೇಳಿದ್ರು, ಮಾಡಿದಿರಲ್ಲ ಕಳ್ಳಂಗೆ ಫೋನ್ ಮಾಡಿದಿರಲ್ಲ ನೀವು. ಸರ್ ಅವ್ನು ಕಳ್ಳ ಅಂತ ನಮ್ಗೆ ಗೊತ್ತಿಲ್ಲಲ್ಲ. ನಿಮ್ಗೆ ಏನು ಲೈಸೆನ್ಸ್ ಐತೆ ನಿಮ್ಮ ಹತ್ರ? ಒಂದು 90,000 ಮಾಡೋಕ್ಕೆ ಏನೇನು ಲೈಸೆನ್ಸ್ ಐತೆ? ನೀವು ಅವನ ಹತ್ರ 90,000 ರೂಪಾಯಿ ನೀವು ಫೋನ್ಪೇ ಮಾಡಿದ್ರಲ್ಲ, ಅವನ ಹತ್ರ ಏನಾದ್ರು ವ್ಯವಹಾರ ಮಾಡಿದ್ರು? ನಾವೇನು ಬೇರೆ ಥರ ಯಾವ್ದು ಇಲ್ಲ ನಮಗೆ. ಏನು ಅವ್ನ ಸಂಬಂಧ ಅಸಲು ಅವ್ನು ನಮ್ಗೆ ಸುಮ್ಮನೆ ಅವ್ನ ಕಷ್ಟ ಅನ್ನೋದಕ್ಕೆ 90,000 ರೂಪಾಯಿ ಹಾಕಿದ್ರೆ ಆಪರೇಷನ್ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾತ್ರ ನಾವು ಕರ್ನೆಯಿಂದ ಹಾಕಿದ್ದಷ್ಟೇ. ಅಂದ್ರೆ ನಾವು ಹಾಕ್ತಾನೆ ಇರಲಿಲ್ಲ ಬೇರೆಯವ್ರಿಗೆ. ತಾಯಿ ಹೆಸರು ಹೇಳಿರೋದಕ್ಕೆ ಹಾಕಿದ್ದು. ಆ ಥರ ಕರುಣೆ ಅದೆಲ್ಲ ನೋಡ್ಬಾರ್ದಮ್ಮ ಈ ಕಾಲದಲ್ಲಿ. ಯಾರೇ ಬಂದು ಕೇಳಿದ್ರು ಆ ಥರ ಯಾವುದೇ ಕಾರಣಕ್ಕೂ ನೀವು 1 ರೂಪಾಯಿ ಕೂಡ ಟ್ರಾನ್ಸಾಕ್ಷನ್ ಮಾಡಬಾರ್ದು ಸರ್. ತಪ್ಪೇ ನಮ್ದು. ಈಗ ಪೊಲೀಸರು ಏನು ಮಾಡಿದ್ರು ಬಂದು? ಪೊಲೀಸರು ಅದೇ ಹಿಂಗೆ ಬಂದು ಫೋನ್ ಕಿತ್ಕೊಂಡು ಆ ನಂಬರ್ ಹೊಡೆದ್ರು. ನಿಮ್ಮಿಂದ 90,000 ಹೋಗೈತೆ ಅವ್ರಿಗೆ ಹೇಳ್ಬಿಟ್ಟು ಹಾಕಿರೋದು ನಿಜ. ಅವ್ನು ಕಳ್ಳ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಇದು ನಮ್ಗೆ ಹೆಂಗೆ ಗೊತ್ತಾಗ್ತದೆ? ವ್ಯವಹಾರ ಮಾಡೋದು ನಮ್ಗೆ ಕಳ್ಳ ಅಂತಾನೆ ಗೊತ್ತಿಲ್ಲ. ಮತ್ತೆ ಹೆಂಗೆ ಗೊತ್ತಿಲ್ಲ ನಿಮಗೆ? ನಮ್ಗೆ ಹೆಂಗೆ ಗೊತ್ತಾಗ್ತದೆ ಅವ್ನು ಕಳ್ಳ ಅಂತ ಹೇಳ್ಬಿಟ್ಟು? ಅವನೇನಾದ್ರು ಬೋರ್ಡ್ ಹಾಕೋ ಬಂದಿದ್ದ ಒಳ್ಳೆಯವನು ನಾನು ಕೆಟ್ಟವನು ಅಂತ? ಗೊತ್ತಿಲ್ಲಲ್ಲ. ನಮ್ಗೆ ಗೊತ್ತಿದ್ರೆ ನಾವು ಏನು ಹಾಕ್ತಾ ಇದ್ವಿ? ಏನು ಹಾಕಿರ್ಲಿಲ್ಲ ಅಲ್ಲ. ಅದೇನು ಒಡವೆ ಕೊಟ್ಟವ್ರೆ ಅದು ಕೊಟ್ಟವ್ರೆ. ಈಗ ಪೊಲೀಸ್ನವ್ರು ಈಗ ನಿಮ್ಮ ಮೇಲೆ ಕೇಸ್ ಹಾಕಿದಾರ? ಕೇಸ್ ಹಾಕಿಲ್ಲ, ಹಾಕ್ತೀವಿ. 10 ಜೀಪು ಇಲ್ಲೇ ಸೆಟಲ್ಮೆಂಟ್ ಮಾಡ್ಕೊಡ್ರಿ. ಇಲ್ಲೇ ಸೆಟಲ್ಮೆಂಟ್ ಮಾಡಿ ಅಂದ್ರು? ಏನು ಸೆಟಲ್ಮೆಂಟ್ ಮಾಡಿ ಅಂದ್ರು? ಅದೇ ಅವ್ನಿಗೆ ಹಾಕಿರೋ ಅಮೌಂಟ್ ಕೊಟ್ಬಿಡ್ರಿ ನಮಗೆ. ಅವ್ನು ಕ್ಯಾಶ್ ಕೊಟ್ಟಿರೋದು ರಿಟರ್ನ್ ಕೊಟ್ಬಿಡಿ. ಮತ್ತೆ ಕೊಟ್ಬಿಡ್ರಿ. ಯಾರಿಗೆ ಕೊಟ್ಬಿಡಿ? ಪೊಲೀಸವ್ರಿಗೆ ಕೊಟ್ರಾ ನೀವು? ಎಷ್ಟು ಕೊಟ್ರಿ? 90 ಕೊಟ್ರಿ. ಯಾರಿಗೆ? ಪೊಲೀಸವ್ರಿಗೆ. ನೀವು ಈ ಹುಡುಗ ಕೃಷ್ಣ ಅಂತ ಅಲ್ಲ? ಮುದ್ದು ಕೃಷ್ಣ ಇದೇ ಗ್ರಾಮದ ಹುಡುಗ. ನೀನು ನೋಡ್ದ ಪೊಲೀಸರು ಬಂದಾಗ ಇವ್ರು ಕ್ಯಾಶ್ ಕೊಟ್ಟಿದ್ದೆಲ್ಲ? ಕ್ಯಾಶ್ ಕೊಟ್ಟಿಲ್ಲ. ಅವನು ಬಂದ ಕೊಟ್ಟಿದ್ದು 10 ಪೊಲೀಸು ಅದು ದೌರ್ಜನ್ಯ ಮಾಡಿದ್ರು. ಅಥವಾ ಇಬ್ಬರು ದೌರ್ಜನ್ಯ ಮಾಡಿದ್ರು. ನಾನೇ ಸಾಕ್ಷಿ. ನೋಡೋಣ ಈಗ ನೋಡಿ ಬಂಧುಗಳೇ, ಈ ದಿನ ಪ್ರತಿಯೊಬ್ಬರು ಈಗ ನಾವು ಯಾರಿಗಾದ್ರೂ ಕಾಲ್ ಮಾಡಬೇಕು ಅಂತಂದರೆ ಒಂದು ಕಾಲರ್ ಟೂನ್ ಬರ್ತಾ ಇದೆ. ಆನ್ಲೈನ್ ವಂಚನೆದಾರರಿದ್ದಾರೆ, ತುಂಬ ಹುಷಾರಾಗಿರಿ ಅಂತ.
ಈ ತರ ಆನ್ಲೈನ್ ವಂಚನೆದಾರರು ಇದಾರೆ ಅಂತ ಹೇಳಿ ಒಂದು ಕಾಲರ್ ಟೋನ್ ಗೌರ್ಮೆಂಟ್ ಅವ್ರು ಇಟ್ಟಿದ್ರು ಸಹ, ಪೊಲೀಸ್ನ ಅಧಿಕಾರಿಗಳು ಇಟ್ಟಿದ್ರು ಸಹ ಈ ತರ ಒಂದು ಮಹಿಳೆ ಅನ್ಯಾಯ ಆಗಿದ್ದಾರೆ. ಆದ್ರೆ ಈ ದಿನ ಆನ್ಲೈನ್ ಮುಖಾಂತರ ಮಾಡಿರೋದಕ್ಕೆ ಅವ್ರಿಗೆ ಅನ್ಯಾಯ ಆಗಿಲ್ಲ. ಅವ್ರಿಗೆ ಆನ್ಲೈನ್ ಮಾಡಿದ್ದಾರೆ, ಅವ್ರ ಹತ್ರ ಕ್ಯಾಶ್ ಕೂಡ ತಗೊಂಡಿದ್ದಾರೆ, ಸೇಫ್ ಆಗಿದ್ದಾರೆ. ಆದ್ರೆ 8 ತಿಂಗಳಾದ ನಂತರ ಅವನು ಕಳ್ಳ ಅಂತೇಳಿ ಪೊಲೀಸವ್ರಿಗೆ ಗೊತ್ತಾದ ಮೇಲೆ ಇದೇ ಪೊಲೀಸ್ನ ಅಧಿಕಾರಿಗಳು ಇವ್ರ ಹತ್ರ ಬಂದು ನೋಡಿ, ಒಂದು ಚಿಕ್ಕ ಅಂಗಡಿ, ಒಂದು ಟೀ ಅಂಗಡಿ ಇಟ್ಕೊಂಡಿದ್ದಾರೆ. ಈ ಒಂದು ಚಿಕ್ಕ ಅಂಗಡಿಯಲ್ಲಿ ಪ್ರತಿದಿನ ಒಂದು 500 ರೂಪಾಯಿ 1000 ರೂಪಾಯಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವಂಥವ್ರ ಹತ್ರ ಇವರು ಈ ರೀತಿಯಲ್ಲಿ ಒಬ್ಬ ಕಳ್ಳ ಸಿಕ್ಕಿದ್ದಾನೆ, ಅವನ ಕಳ್ಳನ ಜೊತೆ ನಿಮ್ಮ ಏನೋ ಒಂದು ವ್ಯವಹಾರ ಇದೆ ಅಂತೇಳಿ ಈ ಒಂದು ಬಡಪಾಯಿಗೆ ಬೆದರಿಸಿ ಇವ್ರ ಹತ್ರ 90,000 ರೂಪಾಯಿ ತೊಗೊಂಡೋಗಿರೋದು ಇದು ಎಷ್ಟು ಮಾತ್ರ ಸರಿ? ಈ ಒಂದು ವಿಚಾರನ ನಮ್ಮ KGF ನ SP ಅವರಾಗಿರ್ಬೋದು, ನಮ್ಮ ಕೋಲಾರ್ನ SP ಅವರಾಗಿರ್ಬೋದು, ಈ ಒಂದು ಕ್ಷಣಕ್ಕೇನೆ ಈ ಒಂದು ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ ಇವ್ರ ಮೇಲೆ ತಕ್ಷಣವಾಗಿ ಒಂದು ಕ್ರಮನ ತಗೋಬೇಕು. ಅವ್ರ ಮೇಲೇನೂ ಒಂದು FIR ಮಾಡಬೇಕಾಗುತ್ತೆ. ಏಕೆಂತಂದ್ರೆ ಬೇಲಿನೇ ಎದ್ದು ಹೊಲ ಮೇಯುವಂಥ ಕೆಲಸ ಆಗಿದೆ ಇವತ್ತು. ಇವ್ರೇನಾದ್ರು ಇದೇ ಥರ ಅನ್ಯಾಯನೇ ಆಗಿದ್ರೆ ಇವ್ರನ್ನ ಅರೆಸ್ಟ್ ಮಾಡಬೇಕಾಯಿತು, ಇವ್ರನ್ನ ಎಂಕ್ವೈರಿ ಮಾಡಬೇಕಾಯಿತು. ಪೊಲೀಸ್ ಅವ್ರದೇ ಆದಂಥ ಒಂದು ಸ್ಟೈಲಲ್ಲಿ ಇವ್ರನ್ನ ಎಂಕ್ವೈರಿ ಮಾಡಬೇಕಾಯಿತು. ಅವನ ಜೊತೆ ನೀನೇನು ವ್ಯವಹಾರ ಮಾಡಿದೀಯಾ ಅಂತೇಳಿ. ಅದು ಬಿಟ್ಟು 90,000 ರೂಪಾಯಿ ನೀವು ಅವ್ನು ಏನು ಕೊಟ್ಟಿದ್ದಾನೆ ಅದನ್ನು ಕೊಡಿ, ನಿಮಗೆ ನಾವೇನು ಮಾಡೋದಿಲ್ಲ, ಜೈಲಿಗೆ ಹಾಕಲ್ಲ, ನಿಮ್ಮ ಮೇಲೆ ಯಾವುದೇ ಕಂಪ್ಲೇಂಟ್ ಹಾಕಲ್ಲ ಅಂತೇಳಿ ಈ ಒಂದು 90,000 ರೂಪಾಯಿ ತೊಗೊಂಡೋಗಿರೋದು ಎಷ್ಟು ಮಾತ್ರ ಸರಿ ಅನ್ನೋದನ್ನ ಈ ದಿನ ನಾವೆಲ್ಲರೂ ಸೇರಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಮತ್ತೆ 90,000 ಏನೋ ಕಲೆಕ್ಟ್ ಮಾಡಿದೆ.